ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಹೊಳೆನರಸೀಪುರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸುವುದಕ್ಕೆ ಕುಟುಂಬಸ್ಥರಿಗಾಗಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ದೊಡ್ಡಗೌಡರ ಕುಟುಂಬದಲ್ಲಿ ಶೋಕ ಮಡುಗುತ್ತಿದೆ. ಮಕ್ಕಳು ಮೊಮ್ಮಕ್ಕಳು ಪತಿಯ ಪ್ರಾರ್ಥನೆ ಫಲಿಸಲಿಲ್ಲ. ವೈದ್ಯರ ಶ್ರಮವೂ ಕೂಡ ಫಲ ಕೊಡಲಿಲ್ಲ. 4 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ವಿಧಿವಶರಾಗಿದ್ದಾರೆ. ಇಂಥದ್ದೊಂದು ಸುದ್ದಿ ಬರಸಿಡಿಲಿನಂತೆ ಬಂದೊದಗ್ತಾ ಇದ್ದಂತೆ ಇಡೀ ಕುಟುಂಬವೇ ಕಣ್ಣೀರ ಶೋಕದಲ್ಲಿ ಮುಳುಗಟ್ಟಿದೆ. ರಾಜಕೀಯದ ದೊಡ್ಡಗೌಡರ ಮನೆ ಅಂತಾನೆ ಕರೆಸಿಕೊಳ್ಳುವಂಥ ದೇವೇಗೌಡರ ಕುಟುಂಬಕ್ಕೆ ಬರಸಿಡಿಲೇ ಬಡಿದಂತಾಗಿತ್ತು. ಇಡೀ ಕುಟುಂಬದ ನೊಗ ಹೊತ್ತು ಸಾಕ್ತಾ ಇದ್ದಂಥ ಎಚ್.ಡಿ. ಪತ್ನಿ ಚೆನ್ನಮ್ಮ ನಿನ್ನೆ ವಿಧಿವಶರಾಗಿದ್ದು 4 ಗಂಟೆ ಸುಮಾರಿಗೆ 85 ವರ್ಷದ ಸಾರ್ಥಕ ಬದುಕಿನ ಜೀವನಕ್ಕೆ ಪೂರ್ಣ ವಿರಾಮವನ್ನು ಇಟ್ಟಿದ್ದಾರೆ ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಗಳು ಕೂಡ ಆಗಿದೆ. ಪೂಜೆ ಪುನಸ್ಕಾರಗಳು ಕೂಡ ನೆರವೇರಿಸಲಾಗುತ್ತೆ. 7 ಗಂಟೆ ಸರಿಸುಮಾರಿಗೆ 9 ಗಂಟೆಯ ನಂತರ ಸಾರ್ವಜನಿಕ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅರ್ಧಾಂಗಿಯನ್ನ ನೆನೆದು ಭಾವುಕರಾಗಿ ಕಣ್ಣೀರಿಡುತ್ತಿದ್ದಾರೆ ದೇವೇಗೌಡರು. ಚೆನ್ನಮ್ಮ ಪಾರ್ಥಿವ ಶರೀರ ಇರಿಸಿದಂತ ಪೆಟ್ಟಿಗೆ ಮೇಲೆರಗಿ ಕಣ್ಣೀರು ಹಾಕಿದ್ದಾರೆ. ಪತ್ನಿಯನ್ನ ನೆನೆದು ದುಃಖ ಉಮ್ಮಳಿಸಿ ಕಣ್ಣೀರಿಡುತ್ತಿದ್ದಾರೆ ದೇವೇಗೌಡರು. ಪತ್ನಿ ಚೆನ್ನಮ್ಮನ ನೆನೆದು ಭಾವುಕರಾಗಿ ರೋಧಿಸಿದ್ದಾರೆ ಎಚ್.ಡಿ. ಪತ್ನಿ ಅಗಲಿಕೆ ನೋವು ತಾಳಲಾರದೆ ತಡರಾತ್ರಿ ರೋಧನದಲ್ಲಿ ಮುಳುಗಿದ್ರು. ಬಿಕ್ಕಿ ಅಳ್ತಾ ಇದ್ದಂತ ಅಪ್ಪನ ಸಂತೈಸಿದ್ದಾರೆ ಮಗಳು ಶೈಲಜಾ. ಎಷ್ಟೇ ಹತ್ರೂ ಕೂಡ ತೀರದಂತಹ ನೋವಿದು ದೇವೇಗೌಡರಿಗೆ. 7 ದಶಕಗಳ ಕಾಲ ಸಂಸಾರದ ಬಂಡಿಯನ್ನ ಹೊತ್ತು ಸಾಗಿದಂಥ ಹಿರಿಯ ಜೀವಗಳಿದು. ಅಂತಿಮ ಕ್ಷಣದಲ್ಲಿ ತನ್ನ ಪತ್ನಿ ತನ್ನ ಜೊತೆನಲ್ಲಿಲ್ಲ ಅಂತಂದರೆ ದೇವೇಗೌಡರಿಗೆ ಆಗುವಂಥ ಆಘಾತ ಇಷ್ಟಿರಬೇಡ. ಆ ಮನಸ್ಸನ್ನು ತುಂಬ ನೋವೇ ತುಂಬಿಕೊಂಡು ಬಿಕ್ಕಿ ಹತ್ತಿದ್ದಾರೆ ದೇವೇಗೌಡರು.
ಪತ್ನಿಯ ಪಾರ್ಥಿವ ಶರೀರದ ಮುಂದೆ ದೇವೇಗೌಡರು ಅಳ್ತಾ ಇರುವಂತಹ ಪರಿಯನ್ನು ನೋಡಿದ್ರೆ ಎಂಥವರ ಕಣ್ಣಾಲೆಗಳು ಕೂಡ ಒದ್ದೆ ಆಗುತ್ತೆ, ದುಃಖ ಉಮ್ಮಳಿಸಿ ಬರುತ್ತೆ. ಆ ಹಿರಿಯ ಜೀವಗಳು ಅದೆಷ್ಟು ಖುಷಿಯಾಗಿ ಇಷ್ಟು ವರ್ಷಗಳ ಕಾಲ ಸಂಸಾರದ ಬಂಡಿಯನ್ನು ಸಾಗಿಸ್ಕೊಂಡು ಬಂದರು. ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ದುಃಖ ಸುಖ. ಜೀವನ ಅಂದರೆ ಕೇವಲ ಹೂವಿನ ಹಾದಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಲ್ಲು ಮುಳ್ಳು ಈ ಎಲ್ಲ ಹಾದಿಗಳನ್ನು ಸವೆದು ಇಷ್ಟು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಅನ್ಯೋನ್ಯವಾಗಿ ಸಾಗಿಸ್ಕೊಂಡು ಬಂದಂಥ ಹಿರಿಯ ಜೀವಗಳು ಇವತ್ತು ಒಂದು ಜೀವ ಹೋಗಿದೆ ಅಂತ ಅಂದರೆ ಆ ಜೀವಕ್ಕೆ ಎಷ್ಟು ನೋವಾಗ್ತಾ ಇರಬೇಡ, ದುಃಖ ಉಮ್ಮಳಿಸಿ ಬರ್ತಾ ಇದೆ. ಎಷ್ಟೇ ಹತ್ತಿರ ಕೂಡ ತೀರದಂತಹ ನೋವದು, ಕಣ್ಣಾಲೆಗಳು ಒದ್ದೆ ಆಗ್ತಾ ಇದೆ. ಯಾರೆಷ್ಟೇ ಸಂತೈಸಿದ್ರೂ ಕೂಡ ಆ ದುಃಖ ಮಾತ್ರ ಅವರಿಂದ ಹೋಗ್ತಾ ಇಲ್ಲ. ಅಲ್ಲಿರುವವರೆಲ್ಲ ದೇವೇಗೌಡರನ್ನ ತಬ್ಬಿ ಸಂತೈಸುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದರೂ ಕೂಡ ದೇವೇಗೌಡರಿಗೆ ಈ ಕ್ಷಣಗಳ ಒಂದು ರೀತಿ ನೋವಿನ ದಿನಗಳಿದು. ಅವರ ಪುತ್ರಿ ಶೈಲಜಾ ಕೂಡ ತಂದೆಯನ್ನು ಬಿಗಿದಪ್ಪಿ ಸಂತೈಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದರೂ ಕೂಡ ಆ ನೋವು ಕಡಿಮೆ ಆಗ್ತಾ ಇಲ್ಲ.